ಹಲೋ ಎಲ್ರಿಗೂ, ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ನಾನು ಮೊಟ್ಟೆ ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ. ಮೊಟ್ಟೆ ಪಲ್ಯ ಆದರೂ ಅಂದ್ಕೊಳ್ಳಿ, ಮೊಟ್ಟೆ ಬುರ್ಜಿ ಆದರೂ ಅಂದ್ಕೊಳ್ಳಿ. ಅದನ್ನು ಮಾಡ್ತಾಯಿದ್ದೀನಿ ನೋಡಿ, ಹೆಚ್ಕೊಂಡಿದ್ದೀನಿ ಎಲ್ಲ. ಈಗ ಅದಕ್ಕೆ ಎಣ್ಣೆ, ನಾನು ನಮ್ಮ ಮನೇಲಿ ಸಾಸಿವೆ ಎಣ್ಣೆನೇ ಬಳಸೋದು. ಸಾಸಿವೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಹೆಚ್ಚಿಟ್ಟಿರೋ ಐಟಮ್ಸ್ ಟಪಕ್ಕಂತ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ. ನೋಡಿ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಗಂಟೆ ಸರಿ ಮಾಡಿಕೊಂಡೆ ನೋಡಿ. ಇಲ್ಲಿ ಬೇಕಾಗಿರೋ ಐಟಮ್ಸ್ ಇದೆ ನೋಡಿ, ಪುಡಿ. ನಾನು ಅದ್ರ ಜೊತೆಲಿ ಸ್ವಲ್ಪ ಕಿಚನ್ ಕಿಂಗ್ ಮಸಾಲ ಆ್ಯಡ್ ಮಾಡಿದ್ದೀನಿ. ಧನಿಯಾ, ಚಿಲ್ಲಿ, ಕಿಚನ್ ಕಿಂಗ್, ಸಾಲ್ಟು, ಅರಿಶಿಣ ಎಲ್ಲ ಆ್ಯಡ್ ಮಾಡಿ. ಸಾಲ್ಟು ಕಡಿಮೆನೇ ಹಾಕ್ಕೊಳ್ಳಿ, ಯಾಕಂದರೆ ಮೊಟ್ಟೆಯಲ್ಲಿ ಉಪ್ಪಿರುತ್ತೆ. ಮೊಟ್ಟೆಯಲ್ಲಿ ಸ್ವಲ್ಪ ಉಪ್ಪಿನಂಶ ಇರುತ್ತೆ, ಹೀಗಾಗಿ ಸಾಲ್ಟ್ ಕಡಿಮೆ ನೋಡಿ. ಇದನ್ನೆಲ್ಲ ಹಾಕ್ಕೊಂಡು ಮೊಟ್ಟೆ ಕ್ಲೀನಾಗಿ ಬೀಟ್ ಮಾಡಿಕೊಂಡು ಹಾಕಿದ ತಕ್ಷಣ ಸ್ವಲ್ಪ ಕಲಸಿ ಮುಚ್ಚಿಟ್ಬಿಡೋದು. ನಿಮಗೇನು ಮೊಟ್ಟೆ ಪಲ್ಯ 7 ಮಿನಿಟ್ಸಲ್ಲಿ ರೆಡಿ ಆಗೋಗುತ್ತೆ. ಆ ಕಡೆ ಚಪಾತಿ ಇಟ್ಟು ಕಲಸಿಟ್ಕೊಳ್ಳಿ, ಈ ಕಡೆ ಮೊಟ್ಟೆ ಪಲ್ಯ ರೆಡಿ ಮಾಡಿ 15 ಮಿನಿಟ್ಸಲ್ಲಿ ನಿಮಗೆ ಎರಡೂ ರೆಡಿ ಆಗೋಗುತ್ತೆ, ಚಪಾತಿ ಆ್ಯಂಡ್ ಮೊಟ್ಟೆ ಪಲ್ಯ. ಈಸಿ ರೆಸಿಪಿ, ಎನಿಬಡಿ ಕ್ಯಾನ್ ಕುಕ್. ABC, ಎನಿಬಡಿ ಕ್ಯಾನ್ ಕುಕ್. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಎಗ್ ಬುರ್ಜಿ ವಿಲ್ ಬಿ ರೆಡಿ. ಈ ಎಗ್ ಬುರ್ಜಿಗೆ ಅನ್ನ ಕಲ್ಸ್ಕೊಂಡು ತಿಂದರೆ ಎಗ್ ಫ್ರೈಡ್ ರೈಸ್. ಒಂದೇ ಐಟಮ್ನಲ್ಲಿ ಎರಡೆರಡು ಐಟಮ್ ಮಾಡ್ಬೋದು ನೋಡಿ, ಒಂದೇ ಎಗ್ ಬುರ್ಜಿನಲ್ಲಿ. ಇದಕ್ಕೆ ರೈಸ್ ಕಲಿಸ್ಕೊಳ್ಳಿ, ಎಗ್ ಫ್ರೈಡ್ ರೈಸ್. ಇದ್ರ ಜೊತೆ ಚಪಾತಿ ಮಾಡ್ಕೊಳ್ಳಿ, ಚಪಾತಿ ಎಗ್ ಬುರ್ಜಿ. ಆಸಮ್ ಟೇಸ್ಟ್. ಟೈಮ್ ಟು ಟೇಸ್ಟ್. ಸರಿಯಾಗಿದೆ, ಉಪ್ಪು ಖಾರ ಎಲ್ಲ ಸಖತ್ತಾಗಿ ಬಂದಿದೆ. ಯಾಮ್.